ಒಂದು ಅಳಿಲಿನ ಸಹಾಯದಿಂದ ರಾಮಸೇತುವೆ ಹೇಗೆ ನಿರ್ಮಾಣವಾಯಿತು? ಹೇಗೆಂದರೆ, ಶ್ರೀರಾಮನ ಸೇನೆಯು ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುವಾಗ ಸೈನ್ಯದಲ್ಲಿದ್ದ ಒಬ್ಬ ವಾನರನ ಕಣ್ಣು ಒಂದು ಸುಂದರ ಅಳಿಲಿನ ಮೇಲೆ ಬಿತ್ತು. ಆ ಅಳಿಲು ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಸೇತುವೆ ಮೇಲೆ ಹಾಕುತ್ತಿತ್ತು. ಆ ಅಳಿಲು ಹೀಗೆ ಮಾಡುವುದನ್ನು ನೋಡಿ ಆ ವಾನರ ಅಳಿಲನ್ನು ಗೇಲಿ ಮಾಡುತ್ತಾ ಹೇಳಿದ, ಹೇ ಪುಟ್ಟ ಅಳಿಲೆ, ಇಲ್ಲಿ ಸೇತುವೆ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ, ನೀನು ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ಈ ಕಲ್ಲುಗಳ ನಡುವೆ ನೀನು ಸತ್ತು ಹೋಗುತ್ತೀಯಾ? ಇದನ್ನು ಕೇಳಿದ ಅಳಿಲು ದುಃಖದಿಂದ ಪ್ರಭು ಶ್ರೀರಾಮನ ಹತ್ತಿರ ಬಂದು ಅಲ್ಲಿ ನಡೆದ ಎಲ್ಲಾ ಘಟನೆಯನ್ನು ಹೇಳಿತು. ಅವಾಗ ಪ್ರಭು ಶ್ರೀರಾಮನು ತನ್ನ ಸೇನೆ ಹತ್ತಿರ ಹೋಗಿ, ಈ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ತೇಲುತ್ತವೆ, ಅದರ ನಡುವೆ ಸಣ್ಣ ಗ್ಯಾಪ್ ಇವೆ, ಇದರಿಂದಾಗಿ ಸೇತುವೆಯನ್ನು ದುರ್ಬಲವಾಗಿಸುತ್ತದೆ, ಅದಕ್ಕಾಗಿ ಈ ಅಳಿಲು ಆ ಗ್ಯಾಪ್ಗಳನ್ನು ತುಂಬುತ್ತಿತ್ತು. ಹೀಗೆ ಹೇಳಿ ಪ್ರಭು ಶ್ರೀರಾಮನು ಆ ಅಳಿಲನ್ನು ತನ್ನ ಕೈಯಲ್ಲಿ ಹಿಡಿದು ಆ ಅಳಿಲಿನ ಬೆನ್ನ ಮೇಲೆ ತನ್ನ ಬೆರಳಿನಿಂದ 3 ರೇಖೆಯನ್ನು ಎಳೆದನು. ಈ ಗುರುತುಗಳು ಇಂದಿಗೂ ನಾವು ಅಳಿಲಿನ ಬೆನ್ನ ಹಿಂದೆ ನೋಡಬಹುದು. ಹೀಗೆ ಸಣ್ಣ ಅಳಿಲಿನಿಂದ ರಾಮ ಸೇತುವೆ ನಿರ್ಮಾಣವಾಗಿದ್ದು ನಾವು ನೋಡಬಹುದು. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.